ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡ್ಕ ತಿಳಿಸಿ. ಹಾಗೆ ಮಷಿನ್ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ನನಗೆ ಕಮೆಂಟಲ್ಲಿ ನೀವು ತಿಳಿಸಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಪೇಜಲ್ಲಿ ಈಗ ಆಷಾಢ ಆಫರ್ ಬಿಟ್ಟಿದ್ದೆ ನಾನು. ಜುಲೈ 20ಇಂದ 31ವರೆಗೂ. ಇವತ್ತು 31, ಇವತ್ತು ಲಾಸ್ಟ್ ಆಗುತ್ತೆ. ಹಾಗಾಗಿ ಕಸ್ಟಮರ್ಸ್ ಎಲ್ಲ ಬಂದು ಸ್ಯಾರಿ ಕೊಟ್ಟೋಗಿದ್ರು ಆಷಾಢ ಆಫರ್ ನೋಡಿಬಿಟ್ಟು. ಒಬ್ಬರು ಕಸ್ಟಮರು 3 ಸ್ಯಾರಿ ಕೊಟ್ಟಿದ್ರು. ಅದನ್ನೇ ಯಾವ ಥರ ಡಿಸೈನ್ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತೀನಿ. ಇದು ಬಂದ್ಬಿಟ್ಟು ರಸ್ಕ್ ಆರೆಂಜ್ ಕಲರ್ ಸ್ಯಾರಿ. ಹಾಗೆ ಬಾರ್ಡ್ರ್ ಬಂದು ಡಾರ್ಕ್ ಚಾಕ್ಲೇಟ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಇದಕ್ಕೆ ಬಂದ್ಬಿಟ್ಟು ಈ ಥರ ಫ್ಲವರ್ ಡಿಸೈನ್ ಹೇಳಿದರು, ಸಿಂಪಲ್ಲಾಗಿ. ತುಂಬ ಚೆನ್ನಾಗಿ ಬಂದಿತ್ತು ಇದು ಡಿಸೈನು. ಸೆಂಟ್ರಲ್ಲಿ ನಾನು ಗೋಲ್ಡ್ ಕಲರ್ ಕೊಟ್ಬಿಟ್ಟು, ಗೋಲ್ಡ್ ಜರಿ ಕೊಟ್ಟು ನಾನು ಸ್ಯಾರಿ ಕಲರ್ ಫ್ಲವರ್ ಕೊಟ್ಟಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬಂದಿತ್ತು. ಫಿನಿಶಿಂಗು ಅಷ್ಟೇ, ನಾನು ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಮಾಮೂಲು ರೌಂಡು, ಫ್ರಂಟಿಗೆ ಮಾಮೂಲು ರೌಂಡು. ಸ್ಲೀವ್ಸಿಗೆ ಬಂದ್ಬಿಟ್ಟು ಅವರು 2 ಬಾರ್ಡ್ರ್ ಬಂದಿತ್ತು. ನಮಗೆ 2 ಬಾರ್ಡ್ರ್ ಬೇಡ, ನಮಗಿದು ಸ್ಕಿಪ್ ಮಾಡಿಬಿಡಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಪ್ಲೇನಲ್ಲಿ ಒಂದು ಸಿಂಗಲ್ ಲೈನ್ ಕೊಟ್ಬಿಟ್ಟು ಮೇಲೆ ಬುಟ್ಟಾಸು ಕಂಟಿನ್ಯೂ ಮಾಡಿದ್ದೀನಿ ನಾನು 2 ಕಡೆನೇ. ಸ್ಲೀವ್ಸು ಈ ಥರ. ಇದು ರಸ್ಕ್ ಆರೆಂಜ್ ಸ್ಯಾರಿಗೆ ಇದು ಡಿಸೈನು. ಹಾಗೆ ಇದು ಬಂದ್ಬಿಟ್ಟು ರಾಮ ಗ್ರೀನು, ಹಾಗೆ ಲೈಟ್ ಪ್ಯಾರೆಟ್ ಗ್ರೀನು ಶೇಡಿಂಗ್ ಕಲರ್ ಇದು. ಇಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಒಂದು ಕಡೆ ನೋಡಿದ್ರೆ ರಾಮ ಗ್ರೀನು, ಇನ್ನೊಂದು ಕಡೆ ಪ್ಯಾರೆಟ್ ಗ್ರೀನ್ ಕಾಣ್ತಾ ಇದೆ. ಇದು 2 ಕಲರ್ ಶೇಡಿಂಗ್ ಸ್ಯಾರಿ. ಬಾರ್ಡ್ರ್ ಬಂದ್ಬಿಟ್ಟು ಬ್ಲೂ ಬಾರ್ಡ್ರ್ ಬಂದಿದೆ. ಇದಕ್ಕೆ ಡಿಸೈನ್ ಇದು ಕಸ್ಟಮರ್ದೆ ಸೆಲೆಕ್ಷನ್. ಅವರು 3 ಸ್ಯಾರಿ ತಂದಿದ್ರು ಟೋಟಲ್ಲು. ಕಾಸ್ಟ್ಲಿ ಸ್ಯಾರಿಗಳು ಇದು. ನಾವು 3 ಡಿಸೈನ್ಸ್ ಹಾಕ್ಕೊಡಿ, ಇನ್ನೊಂದು ಸಿಂಪಲ್ ನನ್ನ ಕಡೆಯಿಂದ ಒಂದು ಡಿಸೈನ್ ಇದೆ ಅಂತ ಹೇಳಿದ್ದೆ. ಹಾಗಾಗಿ ಅದಕ್ಕೆ ಅವರು ಸಿಂಪಲ್ ಸ್ಯಾರಿ ತಂದಿದ್ರು, ಅದಕ್ಕೆ ನಿಮ್ಮ ಡಿಸೈನ್ ಹಾಕ್ಕೊಟ್ಬಿಡಿ ಅಂತೇಳಿ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು. ನಾನೊಂದು ಸ್ವಲ್ಪ ಪ್ಯಾರೆಟ್ ಗ್ರೀನು, ಲೀಫ್ ಗ್ರೀನು 2 ಮಿಕ್ಸ್ ಇರೋ ಕಲರ್ನ ತೊಗೊಂಡ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು. ಇಲ್ಲಿ ಹಾಗೆ ರಾಮ ಗ್ರೀನ್ ಕೊಟ್ಟಿದ್ದೀನಿ. 2 ಮಿಕ್ಸ್ ಮಾಡಿ ಕಲರ್ ಶೇಡಿಂಗ್ ಥರ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ಅಂತೂ. ಲೀಫ್ ಡಿಸೈನು, ಸೆಂಟ್ರಲ್ಲಿ ಗೋಲ್ಡ್ ಜರಿ ಕೊಟ್ಬಿಟ್ಟು ಡಿಸೈನು ಮಾಡಿದ್ದೀನಿ. ನೀಟ್ ಫಿನಿಶಿಂಗ್ ವೈಸ್ ಆಗಿರಲಿ, ಕಲರ್ ವೈಸ್ ಆಗಿರಲಿ ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ. ತಿಕ್ಕಾಗಿನೂ ಅಷ್ಟೇ. ಇಲ್ಲಿ ನೋಡಿ, ಇದೊಂಥರ ರಾಲ್ಸಾ ಮಿಷಿನಲ್ಲಿ ಥ್ರೆಡ್ ಇಟ್ಬಿಟ್ಟು ಹೇಗೆ ಕೋಟಿಂಗ್ ಮಾಡ್ತಾರೋ ಆ ಟೈಪು ತುಂಬ ತಿಕ್ಕಾಗಿ ಕೋಟಿಂಗ್ ಬಂದಿತ್ತು. ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ಮಾತ್ರ. ಬ್ಯಾಕ್ ಸೈಡು ಈ ಥರ, ಫ್ರಂಟಲ್ಲೂ ಅಷ್ಟೇ ಆಫ್ ಲೀಫ್ ಟೈಪ್ ಬಂದಿದೆ. ಇಲ್ಲಿ ನೋಡ್ತಿರ್ಬೋದು ಈ ಥರ ಆಫ್ ಲೀಫ್ ತುಂಬ ಚೆನ್ನಾಗಿ ಬಂದಿತ್ತು ಇದು ಡಿಸೈನು. ಹಾಗೆ ಸ್ಲೀವ್ಸಿಗೆ ಸ್ವಲ್ಪ ನ್ಯೂ ಪ್ಯಾಟ್ರನ್ ಟೈಪು ಈ ಥರ ವಿ ಶೇಪಲ್ಲಿ ಬಂದಿತ್ತು. ಹಾಗೆ ಬುಟ್ಟನೂ ನಾನು ಎಕ್ಸ್ಟ್ರಾ ಇದಕ್ಕೆ ಕೊಟ್ಟಿದ್ದೀನಿ. ಈ ಡಿಸೈನಿಗೆ ಬುಟ್ಟ ಬಂದಿರಲಿಲ್ಲ, ನಾನು ಎಕ್ಸ್ಟ್ರಾ ಇದು ಕೊಟ್ಟಿರೋದು ಡಿಸೈನ್ಗೆ. ತುಂಬ ಚೆನ್ನಾಗಿ ಬಂದಿತ್ತು ಇದು ಡಿಸೈನು. ನೀಟಾಗಿ ಬಂದಿದೆ ಫಿನಿಶಿಂಗು. ಇದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಆರೆಂಜ್. ಇದು ಅಷ್ಟೇ ಇವರೆಲ್ಲ ಸ್ಯಾರಿ ಎಲ್ಲ ಡಬಲ್ ಶೇಡಿಂಗೇ ಇದ್ದಾವೆ. 3 ಸ್ಯಾರಿ. ಈ ಕಡೆ ಆರೆಂಜ್ ವಿತ್ ಇಲ್ಲಿ ನೋಡಿದ್ರೆ ನಿಮಗೆ ಲೈಟ್ ಪಿಂಕ್ ಕಲರ್ ಕಾಣುತ್ತಲ್ಲ, ಈ ಥರ ಡಬಲ್ ಶೇಡಿಂಗ್ ಇದು. ಇದು ಮೆರೂನು ಬಾರ್ಡ್ರ್ ಬಂದಿತ್ತು. ತುಂಬ ಚೆನ್ನಾಗಿತ್ತು ಸ್ಯಾರಿನ. ಇದು ಒಂದು ಸ್ಯಾರಿ ಅವರು 2300 400 ಹೇಳಿದರು ಸಮಥಿಂಗು. 3 ಸ್ಯಾರಿ ತೊಗೊಂಡಿದ್ದಾರೆ. ಇದಕ್ಕೆ ಬಂದ್ಬಿಟ್ಟು ಮೆರೂನ್ ಬ್ಲೌಸ್. ಮೆರೂನ್ ಬ್ಲೌಸ್ಗೆ ಈ ಥರ ಸಿಂಪಲ್ಲಾಗಿ ಮಾಮೂಲು ರೌಂಡ್ ಹಾಕ್ಸ್ಕೊಂಡಿದ್ದಾರೆ ಇವರು. ಅಷ್ಟು ಏನು ಹೆವಿ ಬೇಡ ಅಂತ ಹೇಳ್ಬಿಟ್ಟು
ಇದು ಅಷ್ಟೇ ತುಂಬ ನೀಟಾಗಿ ಬಂದಿದೆ. ಸ್ಯಾರಿ ಕಲರ್ ಆರೆಂಜ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಗೋಲ್ಡ್ ಜರಿ ಸಿಂಗಲ್ ಲೈನ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಇದು ಡಿಸೈನು. ಫ್ರಂಟಲ್ಲಿ ಮಾಮೂಲು ರೌಂಡು, ಹಾಗೆ ಸ್ಲೀವ್ಸಿಗೂ ಏನು ಹೆವಿ ಬೇಡ, ಬಾರ್ಡ್ರ್ ಇದೆ ನಮಗೆ ಅಂತ ಹೇಳಿದ್ರು. ಎಲ್ಲ ಸ್ಯಾರಿಗೂ ಬೆಂಟೆಕ್ಸ್ ಬಾರ್ಡ್ರ್ ಟೈಪ್ ಎರಡೆರಡು ಬಾರ್ಡ್ರ್ ಬಂದಿದೆ. ಸೆಂಟ್ರಲ್ಲಿ ಖಾಲಿ ಪ್ಲೇನ್ ಇತ್ತು, ಹಾಗಾಗಿ ಸೆಂಟ್ರಲ್ಲಿ ಒಂದು ನಾನು ನವಿಲು ಪಿಕಾಕ್ ಕೊಟ್ಬಿಟ್ಟು ಫಿನಿಶಿಂಗ್ ಕೊಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಡಿಸೈನು ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ನಾನು ಇದ್ರನ್ನ 500 ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಇದಕ್ಕೆ 500. ಹಾಗೆ ಬ್ಲೂ ಬ್ಲೌಸು, ಇದು ಸ್ವಲ್ಪ ಪ್ಯಾಟ್ರನ್ನು ಯೂನಿಕ್ ಆಗಿರೋದ್ರಿಂದ ಇದಕ್ಕೆ ನಾನು 700 ತೊಗೊಂಡಿದ್ದೀನಿ ಡಿಸೈನ್ಗೆ. ಓನ್ಲಿ ವರ್ಕಿಗೆ ಅಷ್ಟೇ, ಸ್ಟಿಚ್ಚಿಂಗಿಗೆ ಬೇರೆ ಇದೆ. ಅವರೇ ಸ್ಟಿಚ್ ಮಾಡ್ಕೊತೀವಿ ಅಂತ ಹೇಳಿದ್ರು, ಹಾಗಾಗಿ ನಾನು ಬರೀ ವರ್ಕ್ ಒಂದೇ ಹಾಕ್ಕೊಡ್ತೀನಿ. ಇದಕ್ಕೆ ನಾನು 700 ತೊಗೊಂಡಿದ್ದೀನಿ. ಹಾಗೆ ಈ ಡಿಸೈನ್ ಬಂದ್ಬಿಟ್ಟು ಫ್ಲವರ್ ಡಿಸೈನು, ಇದಕ್ಕೆ ಜಸ್ಟ್ 500 ತೊಗೊಂಡಿದ್ದೀನಿ. ಇದು 3 ಸ್ಯಾರಿಗೆ ಅವ್ರು ಸೆಲೆಕ್ಷನ್ ಮಾಡಿದ್ರು ಡಿಸೈನ್ಸು. ಹಾಗೆ ನನ್ನ ಕಡೆಯಿಂದ 2 ಸ್ಯಾರಿ ಹಾಕ್ಸ್ಕೊಂಡ್ರೆ 1 ಸ್ಯಾರಿಗೆ ನನ್ನ ಕಡೆಯಿಂದ ಫ್ರೀ ಇರುತ್ತೆ ಅಂಥೇಳಿ ನಾನು ಆಫರ್ ಬಿಟ್ಟಿದ್ದೆ. ಹಾಗಾಗಿ ಅವರು ಇದು ಒಂಥರ ಡೈಲಿ ವೇರ್ ಸ್ಯಾರಿ, ಇದು ಪ್ಲೇನ್ ಸ್ಯಾರಿ, ಇದಕ್ಕೆ ಹಾಕ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸಿಂಪಲ್ ಡಿಸೈನು ಈ ಥರ ಹಾಕಿದ್ದೀನಿ. ಲೀಫಲ್ಲಿ ಸಿಂಪಲ್, ಇದು ನನ್ನ ಕಡೆಯಿಂದ ಫ್ರೀ ಇರುತ್ತೆ. 5 ಡಿಸೈನ್ ಇರುತ್ತೆ ಸಿಂಪಲ್ ಡಿಸೈನ್ಸು, ಅದರಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿದೆ. ಹಾಗಾಗಿ ಅವರು ಈ ಡಿಸೈನು ಸೆಲೆಕ್ಟ್ ಮಾಡಿದ್ರು. ಫ್ರಂಟಲ್ಲಿ ಮಾಮೂಲು ರೌಂಡು, ಹಾಗೆ ಸ್ಲೀವ್ಸಿಗೆ ಒಂದು ಸಿಂಗಲ್ ಫ್ಲವರು ಬುಟ್ಟ ಟೈಪು ಕೊಟ್ಟಿದ್ದೀನಿ 2 ಕಡೆ. ಈ ಥರ ಸಿಂಪಲ್ ಡಿಸೈನು ನನ್ನ ಕಡೆಯಿಂದ ಫ್ರೀ ಇರುತ್ತೆ. ಅವರು 2 ಸ್ಯಾರಿ ಹಾಕ್ಸ್ಕೊಂಡ್ರೆ 1 ಡಿಸೈನು ಫ್ರೀ ಇರುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಅವ್ರು 3 ಸ್ಯಾರಿ ಹಾಕ್ಸ್ಕೊಂಡ್ರು. ಇನ್ನೊಂದು ಸ್ಯಾರಿ ಕೇಳಿದೆ, ಇಲ್ಲ ಸಾಕು ಅಂತ ಹೇಳಿದ್ರು. ಹಾಗಾಗಿ ನಾನು 1 ಡಿಸೈನ್ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಯಾರಾದರೂ ಈ ವಿಡಿಯೋನ ಹೊಸಪೇಟೆ ಲೋಕಲ್ ಇರೋರು ನೋಡ್ತಾ ಇದ್ದರೆ ನೀವು ಈ ಆಫರ್ನ ಯೂಸ್ ಮಾಡ್ಕೋಬೋದು. 20ಯಿಂದ ಜುಲೈ 31ವರೆಗೂ ಅಂತ ನಾನು ಹೇಳಿದ್ದೆ. ಹಾಗಾಗಿ ಯಾರಾದರೂ ಇಲ್ಲಿ ಲೋಕಲ್ ಇರೋರು ನೋಡ್ತಾ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಹಾಕ್ಕೊಡ್ತೀನಿ ರೀಸನಬಲ್ ರೇಟಲ್ಲೇ. ಹಾಗೆ ಕೊರಿಯರ್ ಫೆಸಿಲಿಟಿನೂ ಇರುತ್ತೆ. ಇದು ಡಿಸೈನ್ಸ್ ಯಾರಿಗಾದರೂ ಇಷ್ಟ ಆದರೆ ನನಗೆ ಕೊರಿಯರ್ ಕಳಿಸಿದರೆ ನಾನು ಡಿಸೈನ್ ಎಲ್ಲ ಹಾಕ್ಬಿಟ್ಟು ಸ್ಟಿಚ್ ಬೇಕಂದ್ರೂ ಕರೆಕ್ಟಾಗಿ ಮೆಜರ್ಮೆಂಟ್ ನೀವು ಬ್ಲೌಸ್ ಕಳಿಸಿದರೆ ಸ್ಟಿಚ್ ಮಾಡಿನೂ ನಾನು ಕಳಿಸ್ತೀನಿ. ಆಫರ್ ಇನ್ನೂ ಇದೆ, ಯಾರಿಗಾದರೂ ಬೇಕಪ್ಪ ಅಂದರೆ ಸ್ಕ್ರೀನ್ ಮೇಲೆ ನಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇದು ಒಬ್ಬರು ಟೀಚರು, ಅಂಗನವಾಡಿ ಟೀಚರು ಲೀಲಾ ಅಕ್ಕ ಅಂತೇಳಿ, ಅವರು ಆಫರ್ ನೋಡಿಬಿಟ್ಟು ನನಗೆ 1 2 3 4 5 ಟೋಟಲು 5 ಸೀರೆಗೆ ಅವ್ರ ಚಾಯ್ಸ್ ಇದೆ ಡಿಸೈನ್ಸ್ ಎಲ್ಲ. ಇನ್ನು 2ಕ್ಕೆ ನಾನು ಫ್ರೀ ಹಾಕ್ಕೊಡ್ಬೇಕು. ಈಗ 2 ಸ್ಯಾರಿಗೆ 1 ಫ್ರೀ ಅಂದರೆ 4 ಸ್ಯಾರಿಗೆ 2 ಸ್ಯಾರಿ ಆಯಿತು. ಹಾಗಾಗಿ ಇವೆರಡು ಸ್ಯಾರಿಗೆ ನನ್ನ ಸೆಲೆಕ್ಷನ್ನು ಫ್ರೀ ಡಿಸೈನ್ಸ್ ಹಾಕಿಸ್ಬೇಕು. ಇದಕ್ಕೆಲ್ಲ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಅವ್ರು ಟೋಟಲ್ 5 ಸ್ಯಾರಿಗೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿ ಕೊಡಬೇಕು. ಇದೆಲ್ಲ ನೀವು ಒಂಥರ ಫುಲ್ಲು ಯೂನಿಕ್ ಡಿಸೈನ್ಸೇ ಅವರು ಸೆಲೆಕ್ಟ್ ಮಾಡಿದ್ದಾರೆ. ನಾನು ಪ್ರತಿಯೊಂದು ಡಿಸೈನ್ಸ್ ಹಾಕಿದ ಮೇಲೆ ನಿಮಗೆ ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಯಾರಿಗಾದರೂ ಈ ಆಫರು ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ದಯವಿಟ್ಟು ನಮ್ಮ ಶಾಪ್ನ ಬಂದು ನೀವು ವಿಸಿಟ್ ಮಾಡ್ಬೋದು. ಲೋಕಲ್ ಹೊಸಪೇಟೆಯಲ್ಲಿರೋರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಮ್ಮ ಶಾಪು MJ ನಗರ್ 12th ಕ್ರಾಸ್ ನಿಯರ್ 100 ಬೆಡ್ ಹಾಸ್ಪಿಟ್ಲಿಗೆ ಹೋಗೋ ದಾರಿಯಲ್ಲೇ ಅಭಿಷೇಕ್ ಬೇಕ್ರಿ ಬರುತ್ತೆ. ಎಂಟ್ರೆನ್ಸು ಚಿಕ್ಕದು ಕೆನಾಲ್ ಇದೆ, ಬಸವಣ್ಣ ಕಾಲುವೆ, ಅದ್ರ ಪಕ್ಕನೇ MJ ನಗರ್ 12th ಕ್ರಾಸ್ ಒಂದು 4-5 ಮನೆ ಬಿಟ್ಟು ನನ್ನ ಶಾಪು ಇದೆ. ನೀವು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು. ವಾಟ್ಸಪ್ ನಂಬರು ಮಾಡಿದ್ರೆ ನಾನು ನಿಮಗೆ ಡಿಸೈನ್ ಸೆಂಡ್ ಮಾಡ್ತೀನಿ. ಹಾಗೆ ಕೊರಿಯರ್ ಫೆಸಿಲಿಟಿನೂ ಇರುತ್ತೆ. ಯಾರಾದರೂ ಡಿಸೈನ್ ಬೇಕಪ್ಪ ನಮಗೆ ಅಂದರೆ
ನೀವು ಕೊರಿಯರ್ ಕಳಿಸ್ಬೋದು. ನಾನು ನೀಟಾಗಿ ಡಿಸೈನ್ ಹಾಕ್ಬಿಟ್ಟು ನಿಮಗೆ ಕೊರಿಯರ್ ಮುಖಾಂತರನೂ ನಾನು ಕಳಿಸ್ತೀನಿ. ಈ ಡಿಸೈನ್ ಎಲ್ಲ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಒಬ್ಬರು ಸಿಸ್ಟರು ನನಗೆ ಕಮೆಂಟ್ ಹಾಕಿದ್ರು, ನಾವು ಮಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀವಿ. ಅದು ಮಷಿನ್ ತೊಗೊಂಡ್ರೆ ಡಿಸೈನ್ ಹಾಕ್ಬಿಟ್ಟು ನಾವು ಟೈಲರಿಂಗ್ ಮಾಡ್ಕೋಬೋದು, ಸ್ಟಿಚ್ ಮಾಡ್ಕೋಬೋದಲ್ಲ, ಏನದು ಪದೇ ಪದೇ ದಾರ ಕಟ್ಟಾಗುತ್ತಾ ಅಂಥೇಳಿ ನನಗೆ ಕ್ವಶನ್ ಹಾಕಿದರು. ಹಾಗೆ ನಾವು ಟೈಲರಿಂಗು ಪ್ಲಸ್ ವರ್ಕು ಎರಡೂ ಮೇಂಟೈನ್ ಮಾಡ್ಬೋದಾ ಅಂಥೇಳಿ ಒಬ್ಬರು ಕಮೆಂಟ್ ಮಾಡಿದರು. ನಾನು ಅದೇ ಥರನೇ ಯೋಚನೆ ಮಾಡಿನೇ ಮನೆಯಲ್ಲೇ ಮಷಿನ್ ಟೈಲರಿಂಗ್ ಫಸ್ಟ್ ಮನೇಲೇ ಮಾಡ್ತಾಯಿದ್ದೆ. ಅದನ್ನು ನೋಡಿಬಿಟ್ಟು ಇನ್ನು ಅದ್ರ ಜೊತೆಗೆ ನಾನು ಟೈಲರಿಂಗು ಪ್ಲಸ್ ವರ್ಕು ಎರಡೂ ಆದರೆ ಮಾಡ್ಕೋಬೋದು ಅಂಥೇಳಿ ನಾನು ಮಷಿನ್ ತೊಗೊಂಡು ಐಡಿಯಾ ಮೇಲೆ ಮಷಿನ್ ತೊಗೊಂಡೆ. ಮನೇಲಿದ್ದಾಗ ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆ ಟೈಲರಿಂಗ್. ಹಾಗೆ ವರ್ಕ್ ಅಷ್ಟು ಅಲ್ಲಿ ಇರ್ತಿರಲಿಲ್ಲ ಮನೇಲಿದ್ದಾಗ. ಇನ್ನು ಟೈಲರಿಂಗೇ ಮಾಡಲೇಬೇಕಾಗಿತ್ತು ಇನ್ನು ಅನಿವಾರ್ಯ. ಹಾಗಾಗಿ ಇನ್ನು ನಾನು ಹೊರಗಡೆ ಬಂದು ಮಷಿನ್ ಇಟ್ಟ ಮೇಲೆ ಸ್ವಲ್ಪ ಕಸ್ಟಮರ್ಸು ಜಾಸ್ತಿ ಆದರು. ಇವಾಗ ವರ್ಕೆಲ್ಲ ನೋಡಿಬಿಟ್ಟು ಫಿನಿಷಿಂಗ್ ಆಗಿರಲಿ, ಕಲರ್ ಕಾಂಬಿನೇಷನ್ ಆಗಿರಲಿ ನೀಟಾಗಿತ್ತಪ್ಪ ಅಂದರೆ ಇನ್ನು ಕಸ್ಟಮರು ಬಂದು ನಮಗೆ ಕೊಡ್ತಾನೆ ಇರ್ತಾರೆ. ಈಗ ಒಂದು ಸ್ಯಾರಿ ಕೊಟ್ಟಿದ್ದಾರಪ್ಪ ಅಂದಾಗ ಅದರದ್ದು ವರ್ಕು, ಸ್ಟಿಚ್ಚು, ಹಾಗೆ ಫಾಲು, ಏನೇ ಸ್ಯಾರಿ ಕುಚ್ಚು ಹಾಕೋದಿತ್ತಂದರೆ ಈಗ ಒಬ್ಬರ ಕಡೆನೇ ಆಗಿಬಿಟ್ರೆ ಕಸ್ಟಮರ್ಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಿಬಿಡುತ್ತೆ. ಈಗ ಒಂದು ಕಡೆ ವರ್ಕ್ ಹಾಕೋದು, ಒಂದು ಕಡೆ ಸ್ಟಿಚ್ ಹಾಕೋದು, ಒಂದು ಕಡೆ ಫಾಲಿಗೆ ಕೊಡೋದು, ಈ ಥರ ಆದರೆ ಅವ್ರಿಗೂ ಕೆಲವೊಂದು ಕಸ್ಟಮರು ಸ್ವಲ್ಪ ಬೇಜಾರಾಗುತ್ತೆ. ಹಂಗಂತೇಳಿ ನಾನು ಒಂದೇ ಕಡೆ ಇರಲಿ ಅಂತೇಳ್ಬಿಟ್ಟು ನಾನು ಸ್ಟಿಚಿಂಗ್ ಮಷೀನು, ಜಾಕ್ ಮಿಷಿನ್ ತೊಗೊಂಡು ಇಲ್ಲಿ ಮಷಿನ್ ಜೊತೆಗೆ ಟೈಲರಿಂಗ್ ಮಾಡೋಣ ಅಂಥೇಳಿ ನಾನು ಶಾಪ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನಾನು ವರ್ಕ್ ಹಾಕ್ಬಿಟ್ಟು ಒಂದು ಎರಡು ಬ್ಲೌಸು ಹೊಲಿತಾನೆ ಇದ್ದೆ, ವರ್ಕ್ ಅಷ್ಟು ಇಲ್ಲದೆ ಇರುವಾಗ. ಈಗ ಏನಾದರೂ ಸೀಸನ್ ಬಂತಪ್ಪ, ಮದುವೆ ಸೀಸನ್ ಆಗಿರಲಿ, ಏನಾದರೂ ಹಬ್ಬ ಬಂತಂದರೆ ಸ್ವಲ್ಪ ನಮಗೂ ವರ್ಕ್ ಹಾಕ್ಬಿಟ್ಟು ಹಾಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಹೆವಿ ವರ್ಕ್ ಅನಿಸುತ್ತೆ. ಇಲ್ಲಪ್ಪ ನಾನು ಎರಡೂ ಅನುಕೂಲ ನನಗಾಗುತ್ತೆ, ನಾನು ಮಾಡ್ಕೊಂಡು ಹೋಗ್ಬಲ್ಲೆ ಅಂತ ನಮಗಿತ್ತಪ್ಪ ಅಂದರೆ ಆರಾಮಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಈಗ ಒಂದು ವರ್ಕ್ ಹಾಕಿದ್ದೀವಪ್ಪ, ವರ್ಕ್ ಹಾಕಕ್ಕೆ ಇಟ್ಟಿದ್ದೀವಿ ಅಂದಾಗ ಸ್ವಲ್ಪ ದಾರ ಸೆಟ್ ಆಗಿರಲಿ, ಮಾರ್ಕಿಂಗ್ ಆಗಿರಲಿ, ಅದನ್ನು ಮಾಡಲಿಕ್ಕೇ 1 hour ತೊಗೊಳುತ್ತೆ. ಇನ್ನು ಎಲ್ಲ ಸೆಟ್ರೇಟ್ ಮಾಡಿಬಿಟ್ಟು ನಾವು ಡಿಸೈನ್ ಸ್ಟಾರ್ಟ್ ಮಾಡೋದು ಬಂದಾಗ ಅದು ಕರೆಕ್ಟಾಗಿ ಆ ಪ್ಲೇಸಲ್ಲಿ ಆಗ್ತಾ ಇದೆಯೋ ಇಲ್ಲೋ, ಇಲ್ಲ ಸ್ಕಿಪ್ ಆಗಿದೆಯೋ, ಇಲ್ಲ ದಾರ ಒಂಥರ ಗುಂಜು ಬರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆವಾಗ ದಾರ ಸ್ವಲ್ಪ ಮೇಲ್ಗಡೆ ಎದ್ದಂಗೆ ಆಗೋದು, ಗುಂಜು ಬಂತಂದರೆ ನೀಟಾಗಿ ಫಿನಿಶಿಂಗ್ ಬರಲ್ಲ. ನಾವು ಈಗ ಒಂದು ಕಡೆ ವರ್ಕ್ ಹಾಕಲಿಕ್ಕೆ ಬಿಟ್ಟು ಕಟ್ಟಿಂಗ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೂತ್ವಪ್ಪ ಅಂದರೆ ನಾವು ಹೊಲಿಯೋ ಕಡೆನೇ ಗಮನ ಹೋಗ್ಬಿಡುತ್ತೆ. ಹಾಗಾಗಿ ಇದ್ರ ಕಡೆ ಗಮನ ಇರಲ್ಲ. ಈಗ ಅಲ್ಲಿ ಇಲ್ಲಿ ಎರಡೂ ಕಡೆ ಸ್ವಲ್ಪ ನೋಡ್ತಿರ್ಬೇಕಾಗುತ್ತೆ. ಈಗ ಒಂದು ಟೈಮ್ ನಾವು ಕೂತ್ವಪ್ಪ ಸ್ಟಿಚ್ ಮಾಡೋಕ್ಕೆ ಅಂದರೆ ಒಂದು ನೀಟಾಗಿ ಒಂದು ಬ್ಲೌಸು ಫಿನಿಶಿಂಗ್ ಮಾಡೋವರೆಗೂ ಎದ್ದೊಳೋ ಮನಸ್ಸಾಗಲ್ಲ. ಈಗ ಪದೇ ಪದೇ ನಾವು ಎದ್ದು ಈ ದಾರ ನೋಡೋದು, ದಾರನೂ ಈಗ ಮಷಿನ್ ಹೆಂಗಂದರೆ ಒಂದೊಂದು ಟೈಮ್ ನೀಟಾಗಿ ಹಾಕಿಬಿಡುತ್ತೆ, ಒಂದೊಂದು ಟೈಮು ಹಾಕಲ್ಲ, ತುಂಬ ಸತಾಯಿಸ್ತಿರುತ್ತೆ ದಾರ ಕಟ್ಟಾಗೋದು ಪದೇ ಪದೇ. ಈಗ ಕರೆಂಟ್ ಹೋಯ್ತಪ್ಪ ಅಂದರೆ, ಒಂದು ವೇಳೆ ಕರೆಂಟ್ ಹೋಯ್ತಂದರೆ ಡಿಸೈನ್ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಸ್ಕಿಪ್ ಆಗಿಬಿಡುತ್ತಂದರೆ ನಮಗೆ ಇನ್ನೂ ಪ್ರಾಬ್ಲಮ್ಮು. ಅದ್ರ ಜಾಗದಲ್ಲೇ ನೀಟಾಗಿ ಅದನ್ನು ತಂದುಬಿಟ್ಟು ಮತ್ತೆ ಫಸ್ಟಿಂದನೇ ಅದನ್ನು ವರ್ಕು ಸ್ಟಾರ್ಟ್ ಮಾಡಬೇಕು. ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಆಗ್ತಾನೇ ಇರ್ತವೆ. ಅವನ್ನ ನಾವು ತನ್ನ ಪಾಡಿ ತಾನು ಹಾಕ್ತಾಯಿದೆ ಬಿಡು ಅಂತೇಳಿ ನಾವು ಕೂಡೋಕ್ಕೂ ಆಗಲ್ಲ. ಈ ಥರ ತುಂಬ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಈ ಮಷಿನ್ ತೊಗೊಂಡ್ಬಿಟ್ಟು ಅದರಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಇದ್ರದ್ದು ಅನುಭವ ಆಗಿರುತ್ತೆ. ಹಾಗಾಗಿ ನಾನು ಸ್ಟಿಚ್ಚನ್ನು ಮಾಡ್ತೀನಿ, ಅಂದರೆ ಅಷ್ಟು ಮಾಡಲ್ಲ. ಈಗ ಒಬ್ರು ಕಸ್ಟಮರು ವರ್ಕ್ ಕೊಡಲಿಕ್ಕೆ ಬಂದಾರಪ್ಪ ಅಂದರೆ ಅವರೇ ಏನಿಲ್ಲ ಅಂದರೂ 1 ತಾಸು 2 ತಾಸು ಮೇಲೆ ಆಗಿಬಿಡುತ್ತೆ. ಅವ್ರಿಗೆ ನಾವು ವರ್ಕ್ ತೋರಿಸ್ಬಿಟ್ಟು ಈ ಡಿಸೈನ್ ಇಷ್ಟೊತ್ತಾಗುತ್ತೆ, ಇದು ಕಾಸ್ಟು, ಹಾಗೆ ಮೆಜರ್ಮೆಂಟು ಪ್ರತಿಯೊಂದು ನಾವು ಎಲ್ಲ ಕೇಳಿಕೊಂಡು ಬರೆಯೋದ್ರೊಳಗೆ 1 ತಾಸು 1.5 ಮಿನಿಮಮ್ 2 ತಾಸು ಮೇಲೆ ಆಗಿಬಿಡುತ್ತೆ. ಈ ಥರ ಇದ್ದಾಗ ನಾವು ಆ 2 ತಾಸಲ್ಲಿ ಒಂದು ಬ್ಲೌಸೇ ಸ್ಟಿಚ್ ಮಾಡ್ಬೋದು. ಅಲ್ಲಿಗೆ ಭಾಳ ತೊಂದರೆ ಆಗಿಬಿಡುತ್ತೆ. ಈಗ 1 ತಾಸಲ್ಲಿ ನಾವು ಸ್ಟಿಚ್ ಮಾಡೋ ಬ್ಲೌಸ್ನ ಈ ಥರ ಇದ್ದಾಗ 2-3 ತಾಸು ಆಗಿಬಿಡುತ್ತೆ. ಹಾಗಾಗಿ ಮಾಡ್ಕೋಬೋದು, ನಮಗಿದೆ ಅಪ್ಪ ಕೆಪಬಿಲಿಟಿ ಅಂದಾಗ ನಾವು ವರ್ಕು ಪ್ಲಸ್ ಹಾಗೆ ಸ್ಟಿಚ್ಚು ಎರಡೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲೇನೂ ತೊಂದರೆ ಇಲ್ಲ. ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅಂದರೆ ಮಷೀನು ಒಂದೊಂದು ಡಿಸೈನು ಸಲೀಸಾಗಿ ಏನು ಕಟ್ಟಾಗ್ದೇನೆ ನೀಟಾಗಿ ಫಿನಿಶಿಂಗು ನೀಟಾಗೆ 2-3-3.5 ತಾಸು ಆರಾಮ್ಸೆ
ಮುಗಿಯುತ್ತೆ. ಇನ್ನು ಒಂದೊಂದು ಡಿಸೈನು ಆ ಥರ ಇರೋಲ್ಲ, ಪದೇ ಪದೇ ದಾರ ಕಟ್ಟಾಗೋದು, ಪ್ಲೇಸ್ ಎಲ್ಲ ಚೇಂಜ್ ಆಗೋದು, ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರ್ತಿರ್ತವೆ. ಇದನ್ನೆಲ್ಲ ನಾವು ನೀಟಾಗಿ ನೋಡಬೇಕು. ಈಗ ಹತ್ರನೇ ಇದ್ದೀವಪ್ಪ ಅಂದಾಗ ಅದು ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಈಗ ಅದನ್ನು ಬಿಟ್ಟು ನಾವು ಹೊಲಿಯೋಕ್ಕೆ ಕೂತ್ವಿ, ಇಲ್ಲ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿವಿ ಅಂದರೆ ತನ್ನ ಬಾಡಿ ತಾನದು ಎಲ್ಲಾದರೂ ಹಾಕ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ಅದು ಕಾಸ್ಟ್ಲಿ ಸ್ಯಾರಿಗಳು ಕೊಟ್ಟಿರ್ತವೆ. ಸಣ್ಣ ಪುಟ್ಟ ಮಾಮೂಲಿ ಸ್ಯಾರಿಗಳು ಕೊಟ್ಟಿದ್ರೆ ಏನು ಅನಿಸಲ್ಲ. ಈಗ ಬೇರೆಯವ್ರು ಯಾರೇ ಆಗಿರಲಿ ನಮಗೆ ಕೊಟ್ಟಾರಂದಾಗ ಅದು ನಮ್ಮದೇ ಅನ್ನೋ ರೀತಿ ನಾವು ಕೇರ್ ತೊಗೊಂಡು ಕೇರ್ಫುಲ್ಲಾಗಿ ಜವಾಬ್ದಾರಿಯಿಂದ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಇದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೈಮ್ ನಾವು ಮೇಂಟೆನೆನ್ಸ್ ಮಾಡ್ಕೊಂಡ್ಬಿಟ್ಟು ವರ್ಕು ಹಾಗೆ ಸ್ಟಿಚ್ಚು ನಾನು ಮಾಡ್ತೀನಿ ಅನ್ನೋದು ಇತ್ತಪ್ಪ ಅಂದರೆ ನಾವು ಟೈಮ್ ಮೇಂಟೆನೆನ್ಸ್ ಮಾಡಿಕೊಂಡು ಆರಾಮ್ಸೆ ವರ್ಕ್ ಹಾಕಿ ಸ್ಟಿಚ್ ಮಾಡ್ಬೋದು. ಅದರಲ್ಲಿ ಏನೂ ತೊಂದರೆ ಇಲ್ಲ. ಅದನ್ನು ಚೆನ್ನಾಗೇ ಲಾಭ ಇರುತ್ತೆ. ಈಗ ಒಬ್ಬರಿಗೆ ಒಂದು ಸ್ಟಿಚ್ಚು ಕೊಡೋ ಬದಲು ಅದನ್ನು ನಾವೇ ಸ್ಟಿಚ್ ಮಾಡಿಬಿಟ್ರೆ ಒಂದು 300 ಹಾಗೆ 500 ವರ್ಕ್ ಆಗಿರಲಿ, ಒಂದಿನಕ್ಕೆ ನಾವು 1000 ಆರಾಮ್ಸೆ ಅರ್ನ್ ಮಾಡ್ಬೋದು. ಈ ಥರ ಎರಡು ನಾವು ಮೇಂಟೆನೆನ್ಸ್ ಮಾಡ್ಕೋಬೋದು. ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು, ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ತುಂಬ ಜನ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾನೇ ಇದ್ದೀರಿ, ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ